ಹಲೋ ಸ್ನೇಹಿತರೆ, ಮಿರ್ಜಾನ್ ಕೋಟೆ ಕುಮಟಾಗೆ ನಿಮಗೆಲ್ಲರಿಗೂ ಸ್ವಾಗತ. ಮಿರ್ಜಾನ್ ಕೋಟೆಯು ತನ್ನ ಅದ್ಭುತವಾದ ನಿರ್ಮಾಣ ಕೌಶಲ್ಯಕ್ಕೆ ಹೆಸರುವಾಸಿಯಾಗಿದೆ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉತ್ತಮ ಸ್ಥಿತಿಯಲ್ಲಿರುವ ಕೆಲವು ಕೋಟೆಗಳಲ್ಲಿ ಒಂದು. ಈ ಕೋಟೆಯು ಸುಮಾರು 11.5 ಎಕರೆಗಳಷ್ಟು ವಿಸ್ತಾರವಾಗಿದೆ ಮತ್ತು ಇದನ್ನು ನಿರ್ಮಿಸಲು ಸ್ಥಳೀಯವಾಗಿ ದೊರೆಯುವ ಕೆಂಪು ಕಲ್ಲು ಎಂದರೆ ಲ್ಯಾಟರೈಟ್ ಕಲ್ಲುಗಳನ್ನು ಬಳಸಲಾಗಿದೆ. ಮಳೆಗಾಲದಲ್ಲಿ ತಂಗುದಾಣಗಳಂತೆ ನೆಮ್ಮದಿ ಕೊಡುವ ತಾಣಗಳು ಎಂದರೆ ಅವು ಪ್ರವಾಸಿಯ ತಾಣಗಳು. ಹೀಗೆ ಮಳೆಗಾಲದಲ್ಲಿ ಹೇಳಿ ಕಟ್ಟಿಸಿರುವ ಪ್ರವಾಸಿ ತಾಣವೆಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಮಳೆಗಾಲದಲ್ಲಿ ಮಿರ್ಜಾನ್ ಕೋಟೆ. ಈ ಕೋಟೆಯ ಸುತ್ತಲೂ ಹಸಿರು ಪಾಚಿಯಿಂದ ಕಂಗೊಳಿಸುವ ಸುಂದರವಾದ ಈ ಕೋಟೆಯು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿದೆ. ಈ ಕೋಟೆಯನ್ನು ನೋಡುತ್ತಾ ಮಳೆಗಾಲದಲ್ಲಿ ಕಾಲ ಕಳೆಯುವುದೇ ಚಂದ ಎನ್ನುತ್ತಾರೆ ಇಲ್ಲಿಗೆ ಬರುವ ಪ್ರವಾಸಿಗರು. ಮಿರ್ಜಾನ್ ಕೋಟೆಯು ತನ್ನ ಅದ್ಭುತವಾದ ನಿರ್ಮಾಣ ಕೌಶಲ್ಯಕ್ಕೆ ಹೆಸರುವಾಸಿಯಾಗಿದೆ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉತ್ತಮ ಸ್ಥಿತಿಯಲ್ಲಿರುವ ಕೆಲವೇ ಕೋಟೆಗಳಲ್ಲಿ ಒಂದು. ಈ ಕೋಟೆಯು ಸುಮಾರು 11.5 ಎಕರೆಗಳಷ್ಟು ವಿಸ್ತಾರವಾಗಿದೆ ಮತ್ತು ಇದನ್ನು ನಿರ್ಮಿಸಲು ಸ್ಥಳೀಯವಾಗಿ ದೊರೆಯುವ ಕೆಂಪು ಕಲ್ಲು ಎಂದರೆ ಲ್ಯಾಟರೈಟ್ ಕಲ್ಲುಗಳನ್ನು ಬಳಸಲಾಗಿದೆ. ಕೋಟೆಯ 4 ದ್ವಾರಗಳನ್ನು ಹೊಂದಿದ್ದು ಪ್ರತಿಯೊಂದು ದ್ವಾರದಲ್ಲೂ ಅಗಲವಾದ ಮೆಟ್ಟಿಲುಗಳಿವೆ. ಕೋಟೆಯ ಒಳಗಡೆ ಒಂದು ಮುಖ್ಯ ದ್ವಾರ ಮತ್ತು ಒಂದು ಗುಪ್ತ ದ್ವಾರ, 9 ಬಾವಿ, ಹಾಳು ಬಿದ್ದ ದೊಡ್ಡ ದರ್ಬಾರ್ ಹಾಲ್ ಮತ್ತು ಬಹಳ ವಿಸ್ತಾರವಾದ ಮಾರುಕಟ್ಟೆ ಜಾಗವಿದೆ. ಕೋಟೆಯ ಸುತ್ತ 12 ಬುರುಜುಗಳಿವೆ. ಪ್ರವಾಸಿಗರ ಪಾಲಿನ ಸ್ವರ್ಗದಂತಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇತಿಹಾಸ ಸಾರುವ ಹಲವಾರು ತಾಣಗಳಿವೆ. ಅವುಗಳಲ್ಲಿ ಕುಮಟಾ ಸಮೀಪ ಇರುವ ಸುಂದರವಾದ ಮಿರ್ಜಾನ್ ಕೋಟೆ ಪ್ರಮುಖವಾದದ್ದು. ಕರ್ನಾಟಕ ರಾಜ್ಯ ಒಂದು ಸಾಂಸ್ಕೃತಿಕ ತವರು. ಇದು ಭಾರತದ ಇತಿಹಾಸದಲ್ಲಿ ತನ್ನದೇ ಆದ ಕೊಡುಗೆಯನ್ನು ದೇಶಕ್ಕೆ ನೀಡಿದ ಹಿರಿಮೆ ಈ ರಾಜ್ಯಕ್ಕಿದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕನ್ನಡ ನಾಡಿನ ಚರಿತ್ರೆಯನ್ನು ನೀವು ಕೇಳಿರುತ್ತೀರಿ. ಇತಿಹಾಸದ ಪುಟವನ್ನು ನಾವು ತಿರುವಿದಾಗ ಅನೇಕ ರಾಜರು, ಸಾಮಂತರು ಕರ್ನಾಟಕವನ್ನು ಆಳಿರುವುದನ್ನು ನೀವು ಓದಿರುತ್ತೀರಿ. ರಾಜರುಗಳ ಆಳ್ವಿಕೆಯ ಕಾಲದಲ್ಲಿ ರಾಜ್ಯ ಹಾಗಿತ್ತು ಹೀಗಿತ್ತು ಎನ್ನೋ ವಿಷಯಗಳು ನಮ್ಮ ಕಿವಿಯಲ್ಲಿ ಸದ್ದು ಮಾಡುತ್ತಲೇ ಇರುತ್ತದೆ. ಇದನ್ನು ನೋಡಲು ನಮಗೆ ಸಾಧ್ಯವಿಲ್ಲವಲ್ಲ ಎಂಬ ಕೊರಗು ನಮ್ಮಲ್ಲೂ ಆಗಾಗ ಮೂಡುವುದು ಸಹಜ. ಅಲ್ಲದೆ ಅವರ ರಾಜ್ಯ ಕೋಟೆ ಹೇಗಿರಬಹುದು ಎಂಬ ಕುತೂಹಲಕ್ಕೆ ಕೋಟೆ ಕೊತ್ತಲಗಳು, ಹಳೆಯ ಶಾಸನಗಳು, ನಾಣ್ಯಗಳು, ಗ್ರಂಥಗಳು ಹೀಗೆ ಹಲವಾರು ನಿದರ್ಶನಗಳು ನಮ್ಮ ಕಣ್ಣ ಮುಂದೆ ಸಿಗುತ್ತದೆ. ಅದಕ್ಕೆ ಉದಾಹರಣೆ ಎಂದರೆ ಈ ಮಿರ್ಜಾನ್ ಕೋಟೆ. ಅಂತಹವುಗಳಲ್ಲಿ ಈ ಮಿರ್ಜಾನ್ ಕೋಟೆಯು ಒಂದು. ಮಿರ್ಜಾನ್ ಕೋಟೆಯು ಉತ್ತರ ಕನ್ನಡದ ಕಾರವಾರ ಜಿಲ್ಲೆಯ ಕುಮಟಾ ತಾಲೂಕಿನ ಮಿರ್ಜಾನ್ ಎಂಬ ಗ್ರಾಮದಲ್ಲಿದೆ. ಗೋಕರ್ಣದಿಂದ ಸುಮಾರು 23 ಕಿಲೋಮೀಟರ್ ದೂರದಲ್ಲಿರುವ ಮಿರ್ಜಾನ್ ಕೋಟೆ ಕುಮಟಾ ಪಟ್ಟಣದಿಂದ 10.5 ಕಿಲೋಮೀಟರ್ ದೂರದಲ್ಲಿದೆ. ನಾವು ಕಾಣಬಹುದಾದ ಉತ್ತಮ ಸ್ಥಿತಿಯಲ್ಲಿರುವ ಕೋಟೆಗಳಲ್ಲಿ ಇದು ಕೂಡ ಒಂದಾಗಿದೆ. ಇದು ಅಘನಾಶಿನಿ ನದಿಯ ತಟದಲ್ಲಿದ್ದು ಅದರಾಚೆಗೆ ಅರಬ್ಬಿ ಸಮುದ್ರವನ್ನು ಹೊಂದಿದೆ. ಸುಮಾರು 11.5 ಎಕರೆಗಳಷ್ಟು ವಿಸ್ತಾರವಾದ ಪ್ರದೇಶದಲ್ಲಿ ಈ ಕೋಟೆ ಇದ್ದು ನೋಡಲು ತುಂಬ ಆಕರ್ಷಕವಾಗಿದೆ. ಈ ಕೋಟೆಯು ಕರಾವಳಿ ಪ್ರದೇಶದಲ್ಲಿ ಕಂಡುಬರುವ ಜಂಬಿಟ್ಟಿಗೆ ಕಲ್ಲಿನಿಂದ, ಇದನ್ನು ಲ್ಯಾಟರೈಟ್ ಕಲ್ಲಂತನೂ ಕರೀತಾರೆ, ಇದರಿಂದ ನಿರ್ಮಾಣವಾಗಿದ್ದು ಇಂದಿಗೂ ಇದರ ಗೋಡೆಗಳು ಗಟ್ಟಿಯಾಗಿವೆ. ಇದರಲ್ಲಿ ಒಂದು ಮುಖ್ಯ ದ್ವಾರಗಳಿದ್ದು 3 ಉಪದ್ವಾರಗಳು ಕಂಡುಬರುತ್ತದೆ. ಕೋಟೆಯ ಸುತ್ತ ತಗ್ಗು ಪ್ರದೇಶವಿದ್ದು ಹಲವಾರು ಗುಪ್ತದ್ವಾರಗಳನ್ನು ಹೊಂದಿದೆ. ಅದಲ್ಲದೆ ಇಲ್ಲಿ ಹಲವಾರು ಕಂದಕಗಳು, ದರ್ಬಾರ್ ಹಾಲ್ಗಳು, ರಾಣಿಯ ಸಿಂಹಾಸನ, ಪಾಕಶಾಲೆ, ಮಾರುಕಟ್ಟೆ, ದೇವಸ್ಥಾನ, ಮಸೀದಿಯಂತಹ ಅವಶೇಷಗಳು ಮತ್ತು ಈ ಕೋಟೆಯಲ್ಲಿ 9 ಬಾವಿಗಳು ನಾವು ಕಾಣಬಹುದಾಗಿದೆ. ಅದಲ್ಲದೆ ಕೋಟೆಯಲ್ಲಿ ಧ್ವಜಸ್ತಂಭ, ಕಾವಲು ಗೋಪುರ, ಅಲ್ಲಿಂದ ಕಾಣುವ ಅಘನಾಶಿನಿ ನದಿ ನೋಡುಗರನ್ನು ಆಕರ್ಷಿಸುವುದಂತೂ ಸುಳ್ಳಲ್ಲ. ಮೆಟ್ಟಿಲುಗಳ ನಿರ್ಮಾಣವು ಆಕರ್ಷಕವಾಗಿದ್ದು ಪ್ರತಿಯೊಂದು ದ್ವಾರವು ಹಾಗೂ ಕೋಟೆಯ ಕಲ್ಲುಗಳು ಜನರನ್ನು ಇಲ್ಲಿ ಆಕರ್ಷಿಸುತ್ತದೆ. ಅಲ್ಲದೆ ಕೋಟೆಯ ನಿರ್ಮಾಣವು ಅಚ್ಚುಕಟ್ಟಾಗಿದ್ದು ಪ್ರತಿಯೊಂದು ಸೌಕರ್ಯವನ್ನು ಈ ಕೋಟೆ ಹೊಂದಿರುವುದಕ್ಕೆ ಸಾಕ್ಷಿ ಲಭಿಸುತ್ತದೆ.
ಕರ್ನಾಟಕದ ಇತಿಹಾಸದಲ್ಲಿ ಕಾಳುಮೆಣಸಿನ ರಾಣಿ ಎಂದೇ ಪ್ರಖ್ಯಾತಿಗೊಂಡಿದ್ದ ಸಾಳುವ ವಂಶದ ಗೆರಸೊಪ್ಪೆಯ ರಾಣಿ ಚೆನ್ನಭೈರವಾದೇವಿ ಈ ಕೋಟೆಯನ್ನು 16ನೇ ಶತಮಾನದಲ್ಲಿ ನಿರ್ಮಿಸಿದ್ದಾಳೆ ಎಂದು ಇತಿಹಾಸದ ಪುಟಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ಕೋಟೆಯನ್ನು ಕಟ್ಟಿರುವವರು ಕುರಿತು ಹಲವಾರು ಭಿನ್ನಾಭಿಪ್ರಾಯಗಳಿದ್ದು, ಇನ್ ಬಟುಟ್ ಎಂಬ ನವಾಯುತ ರಾಜ 1200ರಲ್ಲಿ ಕಟ್ಟಿರುವುದಾಗಿ ಹೇಳುತ್ತಾರೆ. ಮತ್ತೊಂದು ವಾದದ ಪ್ರಕಾರ ಈ ಕೋಟೆಯನ್ನು ಬಿಜಾಪುರದ ಸುಲ್ತಾನ ಶರೀಫ್ ಉಲ್ ಮುಲ್ಕ್ ಇದನ್ನು 1608 1640ರ ಕಾಲದಲ್ಲಿ ಕುಮಟಾ ಪಟ್ಟಣ ರಕ್ಷಣೆ ದೃಷ್ಟಿಯಿಂದ ಕಟ್ಟಿದ್ದನೆಂದು ಕೂಡ ಹೇಳಲಾಗುತ್ತದೆ. ಹೆಚ್ಚಿನವರ ಪ್ರಕಾರ ಇದು ಗೆರಸೊಪ್ಪೆಯ ರಾಣಿ ಕಟ್ಟಿರುವುದು ಎಂಬ ಮಾತು ಸ್ಥಳೀಯ ವಲಯದಲ್ಲಿ ಕೇಳಿಬರುತ್ತದೆ. ರಾಣಿ ಚೆನ್ನಭೈರವಾದೇವಿಯು ವಿಜಯನಗರ ಅರಸರ ಸಾಮಂತ ರಾಣಿಯಾಗಿದ್ದು ಸುಮಾರು 54 ವರ್ಷಗಳ ಕಾಲ ಈ ಪ್ರಾಂತ್ಯವನ್ನು ರಾಜ್ಯಭಾರ ಮಾಡಿರುವುದಕ್ಕೆ ವಿಶೇಷವಾಗಿದೆ. ಈ ರಾಣಿಯ ಆಳ್ವಿಕೆಯು ಅವಧಿಯಲ್ಲಿ ವ್ಯಾಪಾರ ವಹಿವಾಟು ಜೋರಾಗಿಯೇ ಇತ್ತು. ಈ ಪ್ರದೇಶವು ಅಕ್ಕಿ ಮತ್ತು ಕಾಳುಮೆಣಸಿನ ವ್ಯಾಪಾರದ ಪ್ರಮುಖ ಕೇಂದ್ರವಾಗಿತ್ತು. ಉತ್ತರ ಕನ್ನಡ ಜಿಲ್ಲೆ ಪ್ರವಾಸಿಗರ ತವರೂರು. ಇಲ್ಲಿಯ ಗೋಕರ್ಣ, ಮುರುಡೇಶ್ವರ, ಇಡಗುಂಜಿ, ಗಣೇಶನ ಸನ್ನಿಧಿಗೆ ಬರುವ ಪ್ರವಾಸಿಗರಿಗೆ ಮಿರ್ಜಾನ್ ಕೋಟೆ ಕೂಡ ಒಂದು ಸುಂದರ ತಾಣವಾಗಿದೆ. ಇವಾಗ ನಾವು ಐತಿಹಾಸಿಕ ದಾಖಲೆಗಳನ್ನು ನೋಡೋಣ. ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿದ್ದ ಗೆರಸೊಪ್ಪ ರಾಣಿ ಚೆನ್ನಭೈರವಾದೇವಿಯು 16ನೇ ಶತಮಾನದಲ್ಲಿ ಈ ಮಿರ್ಜಾನ್ ಕೋಟೆಯನ್ನು ನಿರ್ಮಿಸಿದ ಕೀರ್ತಿಗೆ ಪಾತ್ರಳಾಗಿದ್ದಳು. ಅವಳು 54 ವರ್ಷಗಳ ಕಾಲ ಆಳಿದಳು ಮತ್ತು ಕೋಟೆಯಲ್ಲಿ ವಾಸಿಸುತ್ತಿದ್ದಳು. ಆಕೆಯ ಆಳ್ವಿಕೆಯಲ್ಲಿ 1552ರಿಂದ 1606ರವರೆಗೆ ಭಾರತೀಯ ಇತಿಹಾಸದಲ್ಲಿ ಸ್ತ್ರೀ ಪ್ರಾಬಲ್ಯದ ಇತಿಹಾಸದಲ್ಲಿ ಸುದೀರ್ಘವಾದದ್ದು. ಆಕೆಯ ಆಳ್ವಿಕೆಯಲ್ಲಿ ಮಿರ್ಜಾನ್ನಲ್ಲಿರುವ ಬಂದರು ಸೂರತ್ಗೆ ಮೆಣಸು, ಸಾಲ್ಟ್ ಪೆಟ್ರೆ ಮತ್ತು ವಿಳ್ಯದೆಲೆಯನ್ನು ಸಾಗಿಸಲು ಬಳಸಲಾಗುತ್ತಿತ್ತು. ಪೋರ್ಚುಗೀಸರು ಗೆರಸೊಪ್ಪ ರಾಣಿಗೆ ರಾಣಿ ಪೆಪ್ಪರ್ ರಾಣಿ ಅಂತಲೇ ಕರೀತಿದ್ರು. ಹಾಗೆ ಆಕೆಯನ್ನು ಪೆಪ್ಪರ್ ರಾಣಿ ಹಾಗೂ ಪೋರ್ಚುಗೀಸ್ನಲ್ಲಿ ರೈನಾ ಡಿ ಪಿಮೆಂಟಾ ಎಂಬ ವಿಶೇಷಣವನ್ನು ಆಕೆಗೆ ನೀಡಿದ್ದರು. 1757ರಲ್ಲಿ ಮರಾಠರು ಕೋಟೆಯ ಮೇಲೆ ಹಿಡಿತ ಸಾಧಿಸಿದರು. ನಂತರ 1784ರಲ್ಲಿ ಇದನ್ನು ಬ್ರಿಟಿಷರು ವಶಪಡಿಸಿಕೊಂಡರು. ಅಘನಾಶಿನಿ ನದಿಯ ದಡದಲ್ಲಿರುವ ಈ ಕೋಟೆಯು ತನ್ನ ವಾಸ್ತುಶಿಲ್ಪದ ಸೊಬಗಿಗೆ ಹೆಸರುವಾಸಿಯಾಗಿದೆ. ಇದು ಸುಮಾರು 10 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಿಸಲಾದ ಚಿಕ್ಕದಾದ ಆದರೆ ಸೊಗಸಾದ ಕೋಟೆಯಾಗಿದೆ ಮತ್ತು ಅದರ ಒಳಭಾಗಕ್ಕೆ ಕಾರಣವಾಗುವ ವಿಶಾಲವಾದ ಹಂತಗಳ ಸರಣಿಯ ಮೂಲಕ ತಲುಪುತ್ತದೆ. ಇದರ ಎತ್ತರದ 2 ಗೋಡೆಗಳನ್ನು ಲ್ಯಾಟರೈಟ್ ಕಲ್ಲುಗಳಿಂದ ನಿರ್ಮಿಸಲಾಗಿದೆ ಮತ್ತು ಎತ್ತರದ ಗೋಪುರಗಳನ್ನು ಹೊಂದಿರುವ ಬುರುಜುಗಳನ್ನು ಹೊಂದಿದೆ. ಕೋಟೆಯ 4 ಮಹಾ ಪ್ರವೇಶ ದ್ವಾರಗಳನ್ನು ಹೊಂದಿದೆ ಮತ್ತು ಪರಸ್ಪರ ಸಂಪರ್ಕ ಹೊಂದಿದ ಬಾವಿಗಳೊಂದಿಗೆ ಕಂದಕದಿಂದ ಆವೃತವಾಗಿದೆ. ಈ ಕೋಟೆಯನ್ನು ವೀಕ್ಷಿಸಲು ಬರುವ ವೀಕ್ಷಕರಿಗೆ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೂ ಈ ಕೋಟೆ ತೆರೆದಿರುತ್ತದೆ. ಈಗ ನಾವು ಈ ಕೋಟೆಯನ್ನು ಕಟ್ಟಿಸಿದ ರಾಣಿ ಚೆನ್ನಭೈರಾದೇವಿಯ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಚೆನ್ನಭೈರಾದೇವಿಯು ಸಾಳುವ ವಂಶಕ್ಕೆ ಸೇರಿದ ಒಬ್ಬ ರಾಣಿ. 16ನೇ ಶತಮಾನದಲ್ಲಿ ಆಳ್ವಿಕೆ ನಡೆಸಿದ ಈ ರಾಣಿಯು 54 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ್ದಳು. ಪ್ರಸ್ತುತ ಭಟ್ಕಳ ತಾಲೂಕಿನಲ್ಲಿರುವ ಹಾಡಹಳ್ಳಿ ಅಂದರೆ ಸಂಗೀತಪುರ ಮತ್ತು ಗೆರಸೊಪ್ಪ ಪ್ರಾಂತ್ಯವನ್ನು ಆಳುತ್ತಿದ್ದ ಈಕೆಯನ್ನು ಗೆರಸೊಪ್ಪೆಯ ರಾಣಿ ಎಂದು ಕೂಡ ವರ್ಣಿಸಲಾಗಿದೆ. ಕರಾವಳಿ ಮತ್ತು ಮಲೆನಾಡಿನ ಪ್ರದೇಶದಲ್ಲಿ ವ್ಯಾಪಕವಾಗಿ ಬೆಳೆಯುತ್ತಿದ್ದ ಕಾಳುಮೆಣಸನ್ನು ಯುರೋಪಿಗೆ ರಫ್ತು ಮಾಡುತ್ತಿದ್ದ ಈಕೆಗೆ ಕರಿಮೆಣಸಿನ ಕಾಳುಮೆಣಸಿನ ರಾಣಿ ಎಂದು ಕೂಡ ಕರೆಯಲಾಗುತ್ತಿತ್ತು. ಪೋರ್ಚುಗೀಸರು, ಕೆಳದಿ ಅರಸರು ಮತ್ತು ಬಿಜಾಪುರದ ಸುಲ್ತಾನರ ನಡುವಿನ ಯುದ್ಧಗಳನ್ನು ತನ್ನ ಜಾಣ್ಮೆಯಿಂದ ನಿರ್ವಹಿಸಿದ ಈಕೆ 1552ರಿಂದ 1606 ತನಕ ನಡುವಿನ 54 ವರ್ಷಗಳ ಕಾಲ ರಾಜ್ಯಭಾರ ನಡೆಸಿದಳು. ಗೆರಸೊಪ್ಪೆಯಲ್ಲಿ ಅಲ್ಲಿನ ನಾಡವರು ಮತ್ತು ಕಾರ್ವಿಗಳು ಅವರಸಿ ಎಂದು ಕೂಡ ಪೂಜಿಸುತ್ತಿದ್ದರು. ಈ ರಾಣಿಯನ್ನು ಚೆನ್ನಭೈರಾದೇವಿಯ ದೇವಸ್ಥಾನವೂ ಅಲ್ಲಿದೆ. ಈಕೆಗೆ ಪೋರ್ಚುಗೀಸರು ರೈನಾ ದೆ ಪಿಮೆಂಟಾ ಎಂಬ ಹೆಸರನ್ನು ಕೂಡ ಕೊಟ್ಟಿದ್ದರು.
ಚೆನ್ನ ಭೈರಾದೇವಿಗೆ ನಾನಾ ತುಂಬ ರೀತಿಯ ಹೆಸರುಗಳನ್ನು ಬೇರೆ ಬೇರೆ ಸಾಧನೆಗೆ ನೀಡಿದ್ದರು. ಅವಳಿಗೆ ಇದ್ದ ಪ್ರಮುಖ ಹೆಸರುಗಳೆಂದರೆ ಕರಿಮೆಣಸಿನ ರಾಣಿ, ಕಾಳು ಮೆಣಸಿನ ರಾಣಿ, ಗೆರಸೊಪ್ಪೆಯ ರಾಣಿ, ಚೆನ್ನಭೈರಾದೇವಿ, ನಗಿರೆಯ ರಾಣಿ, ಚೆನ್ನಭೈರಾದೇವಿ, ಅವ್ವರಸಿ. ಇವುಗಳೆಲ್ಲವೂ ಆ ರಾಣಿಗೆ ಕರೆಯುತ್ತಿದ್ದ ಹೆಸರುಗಳಾಗಿದ್ದವು. ಈ ಚೆನ್ನಭೈರಾದೇವಿಯು 1559 ಮತ್ತು 1570ರಲ್ಲಿ ಪೋರ್ಚುಗೀಸರ ವಿರುದ್ಧ ನಡೆದ ಹೋರಾಟ ನಡೆಸಿ 2 ಯುದ್ಧಗಳನ್ನು ಗೆದ್ದಿದ್ದಳು. 1671ರ ಸಂಯುಕ್ತ ಸೇನೆಯ ನಾಯಕತ್ವವೂ ಸಹ ಇವಳೇ ವಹಿಸಿದ್ದಳು. ಇದರಲ್ಲಿ ಗುಜರಾತಿನ ಸುಲ್ತಾನರು, ಬೀದರ್ನ ಸುಲ್ತಾನರು, ಬಿಜಾಪುರದ ಆದಿಲ್ ಶಾಹಿಗಳು ಹಾಗೂ ಕೇರಳದ ಜಾಮೋರಿನ ದೊರೆಗಳನ್ನು ಒಳಗೊಂಡಂತೆ ಹಲವು ಜನ ರಾಜರು ಈ ಸೇನೆಯಲ್ಲಿದ್ದರು. ಈ ಚೆನ್ನಭೈರಾದೇವಿಯ ಸಾಧನೆ ಹೇಗಿತ್ತು ಎಂದರೆ, ಭಟ್ಕಳ ಮತ್ತು ಹೊನ್ನಾವರ ಬಂದರುಗಳ ಮೂಲಕ ಯುರೋಪಿಯನ್ ಮತ್ತು ಅರಬ್ ಪ್ರದೇಶಗಳಿಗೆ ಹೆಚ್ಚಿನ ಪ್ರಮಾಣದ ಮೆಣಸು ಮತ್ತು ಇತರ ಮಸಾಲೆಗಳನ್ನು ರಫ್ತು ಮಾಡಿದ ಕಾರಣ ಆಕೆಯ ಸಾಧನೆಗೆ ಪೋರ್ಚುಗೀಸರು ಮನಸೋತು ಮೆಣಸಿನ ರಾಣಿ ಎಂಬ ಬಿರುದನ್ನೇ ಆಕೆಗೆ ನೀಡಿದ್ದರು. ಮಹಾಮಂಡಲೇಶ್ವರಿ ಚೆನ್ನಭೈರಾದೇವಿ ಉತ್ತಮ ಆಡಳಿತಗಾರ್ತಿ ಎಂದು ಇತಿಹಾಸಕಾರರಿಂದ ಪ್ರಶಂಸೆಗೆ ಪಾತ್ರರಾಗಿದ್ದರು. ಅವಳು 1552ರಿಂದ 1606ರವರೆಗೆ ಆಳಿದ್ದಳು. ಕಾಳುಮೆಣಸು ವ್ಯಾಪಾರವನ್ನು ನಿಯಂತ್ರಿಸಲು ಭೈರಾದೇವಿಯು ಅಘನಾಶಿನಿ ನದಿಯ ದಡದಲ್ಲಿ ಮಿರ್ಜಾನ್ ಕೋಟೆಯನ್ನು ನಿರ್ಮಿಸಿದಳು. ಚೆನ್ನಭೈರಾದೇವಿಯ ಸಾಮ್ರಾಜ್ಯವು ದಕ್ಷಿಣ ಗೋವಾ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಭಟ್ಕಳ, ಮಲ್ಪೆ, ಹೊನ್ನಾವರ, ಮಿರ್ಜಾನ್, ಅಂಕೋಲಾ, ಬೈಂದೂರು ಮತ್ತು ಕಾರವಾರಗಳನ್ನು ಒಳಗೊಂಡಿತ್ತು. ಈ ಕರಾವಳಿಯ ಜೊತೆಗೆ ಘಟ್ಟದ ಮೇಲಿನ ಬಾರಂಗಿ, ಮರಬಿಡಿ, ಕರೂರು, ಹನ್ನಾರ, ಬಿದನೂರು, ಸಲ್ನಾಡು, ಆವಿನಹಳ್ಳಿ ಪ್ರದೇಶಗಳು ಚೆನ್ನಭೈರಾದೇವಿಯ ಆಳ್ವಿಕೆಗೆ ಒಳಪಟ್ಟಿದ್ದವು. ಆಕೆಯ ಆಳ್ವಿಕೆಯಲ್ಲಿ ಕಾಳುಮೆಣಸು, ದಾಲ್ಚೀನಿ, ಜಾಯಿಕಾಯಿ, ಶುಂಠಿ ಮತ್ತು ಶ್ರೀಗಂಧವನ್ನು ಯುರೋಪಿಗೆ ರಫ್ತು ಮಾಡಲಾಗುತ್ತಿತ್ತು. ಅವಳ ಆಳ್ವಿಕೆಯಲ್ಲಿ ಮಿರ್ಜಾನ್ ಕೋಟೆ ಮತ್ತು ಕಾನೂರು ಕೋಟೆಯ ಅವಶೇಷಗಳನ್ನು ಈಗಲೂ ನಾವು ಕಾಣಬಹುದು. ಅವಳು 1562ರಲ್ಲಿ ಕಾರ್ಕಳದಲ್ಲಿ ಚತುರ್ಮುಖ ಬಸದಿಯನ್ನು ನಿರ್ಮಿಸಿದಳು. ಪೋರ್ಚುಗೀಸರ ಮತಾಂತರದಿಂದ ತಪ್ಪಿಸಿಕೊಳ್ಳಲು ಚೆನ್ನಭೈರಾದೇವಿಯು ರಾಜ್ಯದಲ್ಲಿ ಆಶ್ರಯ ಪಡೆದ ಸಾರಸ್ವತ ಬ್ರಾಹ್ಮಣರು ಮತ್ತು ಕೊಂಕಣಿಯರಿಗೆ ರಾಣಿ ಚೆನ್ನ ರಾಜ್ಯದಲ್ಲಿ ಆಶ್ರಯ ನೀಡಿದಳು. ಜೈನ ರಾಣಿಯು ಅನೇಕ ಶೈವ, ವೈಷ್ಣವ ಮತ್ತು ಶಕ್ತಿ ದೇವಾಲಯಗಳನ್ನು ನಿರ್ಮಿಸಲು ಮತ್ತು ನವೀಕರಿಸಲು ಸಹಾಯ ಮಾಡಿದಳು. ಬಾಡೇರು ಅಥವಾ ವೇಣುಪುರದಲ್ಲಿರುವ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ, ವರ್ಧಮಾನ ಬಸದಿಯ ಜೀರ್ಣೋದ್ಧಾರಕ್ಕೂ ಈ ರಾಣಿಯೇ ಕಾರಣ. ಹಲೋ ಫ್ರೆಂಡ್ಸ್, ಈ ಎಲ್ಲ ಮಾಹಿತಿಗಳು ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವೇನಾದರೂ ನಮ್ಮ ಚಾನಲಿಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನೀವೇನಾದರೂ ಉತ್ತರ ಕನ್ನಡ ಜಿಲ್ಲೆಯ ಕುಮಟ, ಕಾರವಾರ, ಗೋಕರ್ಣ ಇವುಗಳಿಗೆ ವಿಸಿಟ್ನ ನೀಡೋದಾದರೆ ಅಥವಾ ಗೋವಾಗೆ ವಿಸಿಟ್ನ ನೀಡೋದಾದರೆ ಈ ಮಿರ್ಜಾನ್ ಕೋಟೆಗೆ ನಿಮ್ಮ ಫ್ಯಾಮಿಲಿಯೊಂದಿಗೆ ಬರೋದನ್ನು ದಯವಿಟ್ಟು ಮರಿಬೇಡಿ. ಇದು ಒಂದು ಅದ್ಭುತವಾದ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ರೆ ಅವರಿಗೆ ಈ ಕೋಟೆಯನ್ನು ತೋರಿಸೋದನ್ನು ದಯವಿಟ್ಟು ಮರಿಬೇಡಿ. ನಮ್ಮ ಹಿಸ್ಟರಿಯನ್ನು ನಾವು ತೋರಿಸ್ಲಿಕ್ಕೆ, ಹೇಳಲಿಕ್ಕೆ ಇದು ಒಂದು ಒಳ್ಳೆಯ ಅವಕಾಶ ಕೂಡ. ಈ ಮಿರ್ಜಾನ್ ಕೋಟೆ ಮಳೆಗಾಲದಲ್ಲಿ ಬಂದ್ರೂ ತುಂಬಾ ಚೆನ್ನಾಗಿ ಕಾಣುತ್ತೆ, ಬೇಸಿಗೆಗಾಲದಲ್ಲಿ ಬಂದ್ರೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಎರಡು ವ್ಯೂವನ್ನು ಸಹ ನೀವು ನೋಡ್ಬೋದು. ನೀವು ಯಾವ ಟೈಮಲ್ಲಿ ವಿಸಿಟ್ ಕೊಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಥ್ಯಾಂಕ್ ಯು.